ಸುಧಾಕರ್ ರೆಡ್ಡಿ ಏನಂದ್ರೆ ಈ ಜಿಲ್ಲೆಯಲ್ಲೇ ಡೈನಾಮಿಕ್ ಲೀಡರ್. ಪ್ರದೀಪ್ ಈಶ್ವರನ್ನು ಎಸ್ಟಾಬ್ಲಿಷ್ ಮಾಡಿದ್ದೆ ಸುಧಾಕರ್. ಪ್ರದೀಪ್ ಈಶ್ವರ್ ಕೊಡುಗೆ ಏನಿಲ್ಲ, ಅವ್ರೇನು ನೀಟ್ ಅಕಾಡೆಮಿಯಲ್ಲಿ ಹುಡುಗರಿಗೆ ಲೈಫ್ ಕೊಟ್ಕೊಂಡು ಅಷ್ಟು ದುಡ್ಡು ಮಾಡ್ಕೊಂಡು ಅವರೆಲ್ಲ ಒಂದು ಮೂಲೆಯಲ್ಲಿದ್ರು. ಜೆಡಿಎಸ್ ನಾಯಕರು ಏನಿದ್ದಾರೆ ಅವರು ಕೋಮುವಾದ ಪಕ್ಷವನ್ನ ಏನಾದ್ರು 100% ವಿರೋಧ ಮಾಡಿದ್ರೆ ಅಕ್ಷರಾಮಿಗೆ ಪ್ರೆಸಿಡೆಂಟ್ ಆಗ್ತಾರೆ. ಕುಮಾರಸ್ವಾಮಿಗೆ ಸ್ವಲ್ಪ ಹಿನ್ನಡೆಯಾಗಿ ಕುಮಾರಸ್ವಾಮಿ ಜೊತೆಲಿ ಇರುವವರು ಕಾಂಗ್ರೆಸ್ ಸೇರ್ಬಿಟ್ರು. ಕೋಮುವಾದ ಏನಾದ್ರು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ 100% ಕಾಂಗ್ರೆಸ್ ಮೇಜರ್ ಆಗಿದೆ ಕರ್ನಾಟಕದಲ್ಲಿ. ಕಾಂಗ್ರೆಸ್ ಅಲ್ಲ ಇದೆಯಾ ಹಾಗಾದ್ರೆ? 100% ಇದೆ. ಇವಾಗ ಜೆಡಿಎಸ್ ಬಿಜೆಪಿ 100% ಇನ್ವಾಲ್ವ್ಮೆಂಟ್ ಆಗಲ್ಲ. ಜೆಡಿಎಸ್ ಅವ್ರ ಟೀಮ್ಸ್ ಬೇರೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಬಂದು MG ಕಿರಣ್ ಕುಮಾರ್. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್, ರಕ್ಷಾರಾಮಯ್ಯ ಯಾರಾಗ್ತಾರೆ ಸರ್ MP? ಯಾರು ರಕ್ಷಾರಾಮಯ್ಯ ಬಂದರೆ ಅವರು ಹೊಸಬ್ರಲ್ಲಿ ಅವರು ಜಾತಿ ಬೆಂಬಲ ಇದೆ ಅಂತ ಬರ್ತಾ ಇದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ 9 ಲಕ್ಷ ರೆಡ್ಡಿ ಕಮ್ಯುನಿಟಿ ವೋಟ್ಸ್ ಇದೆ. ಅವರಲ್ಲೇ ಭಿನ್ನಾಭಿಪ್ರಾಯ ಇದೆ. ರಕ್ಷಾರಾಮಯ್ಯ ಏನಿದ್ದಾರೆ ಅವರು ಇದರಲ್ಲೇ ವಿತ್ ಏನಂದರೆ ಮುಸ್ಲಿಮ್ಸು, SC ST ಬ್ಯಾಕ್ವರ್ಡ್ ಕಮ್ಯುನಿಟೀಸು ಎಲ್ಲ BJP ಹೊರತುಪಡಿಸಿ ವೋಟ್ ಹಾಕಬೇಕು ಅಂತ ಒಂದು ಹಿನ್ನೆಲೆ ನಡೀತಾ ಇದೆ. ಅದ್ರ ಮೇಲೆ ಆ ಕಾನ್ಸೆಪ್ಟ್ ಏನಾದರೂ ವರ್ಕೌಟ್ ಆದರೆ ರಕ್ಷಾರಾಮಯ್ಯ ಇದಾಗ್ತಾರೆ. ಸುಧಾಕರ್ ರೆಡ್ಡಿ ಏನಂದರೆ ಈ ಜಿಲ್ಲೆಯಲ್ಲೇ ಡೈನಾಮಿಕ್ ಲೀಡ್ರು. ಒಳ್ಳೆ ಹೆಸರುವಾಸಿ ಇದೆ, ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಅವ್ರ ಮೇಲೆ. ಅವ್ರೇನಾದರೂ ಶತಾಯಗತ ಏನಾದರೂ ಅವ್ರು 100% ಟ್ರೈ ಮಾಡಿದ್ರೆ ಇವ್ರಿಗೆ ಜಿದ್ದಾಜಿದ್ದಿ ಪೋಟಿ ಇರುತ್ತೆ. ಇವ್ರಿಗೆ ಏನಾದರೂ ನಮ್ಮ ರಕ್ಷಾರಾಮಯ್ಯಗೆ ಈ ಕ್ಷೇತ್ರದಲ್ಲಿ SC ST ಬ್ಯಾಕ್ವರ್ಡ್ ಕಮ್ಯುನಿಟಿ, ಮುಸ್ಲಿಮ್ಸ್, ಮೈನಾರಿಟೀಸ್ ವೋಟ್ಲ್ ಏನಾದರೂ ಪ್ಲಸ್ ಪಾಯಿಂಟ್ ಆದರೆ ಯಾರು ಗೆಲ್ತಾರೆ ಅನ್ನೋದಕ್ಕೂ ಹೇಳೋಕ್ಕಾಗಲ್ಲ. ಇದು ಪ್ಲಸ್ ಪಾಯಿಂಟ್ ಆಯ್ತು. ಇಲ್ಲೂ ಕೂಡ ಜಾತಿ ರಾಜಕಾರಣ ಇದೆ ಅಂತ ಹೇಳ್ತೀರಾ? 100% ಇದೆ. ಇಲ್ಲಿ ಜಾತಿ ರಾಜಕಾರಣ ಹೆಂಗಿದೆ ಅಂದರೆ, ಇವಾಗ ರಕ್ಷಾರಾಮಯ್ಯ ಬಂದು ಕೆಲವರು ಮಾತ್ರ ಬಿಂಬಿಸ್ಕೊತಾರೆ, ಸುಧಾಕರ್ ರೆಡ್ಡಿ ಬಂದರೆ ಕೆಲವರು ಮಾತ್ರ ಬಿಂಬಿಸ್ಕೊತಾರೆ. ಅದೆಲ್ಲ ಈ ಸಾಮಾನ್ಯ ಜನ ನೋಡ್ತಾ ಇರ್ತಾರೆ. ಸಾಮಾನ್ಯ ಮಿಡ್ಲ್ ಕ್ಲಾಸ್ ಫ್ಯಾಮ್ಲೀಸು, ಮುಸ್ಲಿಮ್ಸ್ ಆಗಿರ್ಬೋದು, ಬ್ಯಾಕ್ವರ್ಡ್ ಕುರುಬರಾಗಿರ್ಬೋದು, ಈಡಿರಾಗಿರ್ಬೋದು, ಬೆಸರಾಗಿರ್ಬೋದು, ಇಲ್ಲೆಲ್ಲ ಅಹಿಂದ ವರ್ಗದಿಂದ ಕೂಡಿರುವ ಪ್ರದೇಶ ಈ ಭಾಗದಲ್ಲಿ. ರೆಡ್ಡಿ ಕಮ್ಯುನಿಟೀಸು ವಿತ್ ಬಲ್ಜ್ಗಾ ವರ್ಸಸ್ಸು ಕ್ಲಾಸಸ್ ಬಿದ್ದರೆ ಈ ಮೇಜರ್ ಕಮ್ಯುನಿಟೀಸ್ ಏನಾದರೂ ಒಂದು ಕಡೆ 50% ಹೋದ್ರೆ ಅವರು ಗೆಲ್ಲುವ ಚಾನ್ಸಸ್ ಜಾಸ್ತಿ ಇದೆ ಈ ಕ್ಷೇತ್ರದಲ್ಲಿ. ಓಕೆ, ನಿಮ್ಮ ಪ್ರಕಾರ ಈ ಒಂದು ಜಾತಿ ರಾಜಕಾರಣ, ನೇಮ್, ಫೇಮ್, ಕೆಲಸಗಳು ಇವೆಲ್ಲ ನೋಡಿದಾಗ ಯಾರು ಗೆಲ್ಬೋದು ಇಬ್ಬರಲ್ಲಿ? ರಕ್ಷಾರಾಮಯ್ಯಗಿಂತ ಸುಧಾಕರ್ ರೆಡ್ಡಿ ಈಗಾಗಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು. ಅವರ ಅಧಿಕಾರ ಅವಧಿಯಲ್ಲಿ ಅನೇಕ ಕೆಲಸ ಕಾರ್ಯಗಳು ನಡೆದಿದೆ. ಹಂಗೋದ್ರೆ ಜಾಸ್ತಿ ಇಲ್ಲಿ ಇವಾಗ ಸುಧಾಕರ್ ರೆಡ್ಡಿಗೆ ಬೆಂಬಲ ಕೊಡೋಣ ಅಂತ ಇದ್ದಾರೆ. ಕೋಮುವಾದಿ ಪಕ್ಷ ಇರಲಿ ಇದ್ರೂ ನಾವು ಹೊರತುಪಡಿಸಿ ಅವ್ರಿಗೆ ಓಟ್ ಹಾಕಬೇಕು, ಈ ಕ್ಷೇತ್ರದಲ್ಲಿ ಏನಾದರೂ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಮೇಲಿದ್ದಾರೆ. ರಕ್ಷಾರಾಮಯ್ಯ ಅಂದರೆ ಅವರು ಹೊಸಬ್ರು ಈ ಕ್ಷೇತ್ರದಲ್ಲಿ, ಇನ್ನೂ ಹೋಗಬೇಕು, ಅವರು ಇನ್ನೂ ಕೆಲಸ ಕಾರ್ಯಗಳು ಯೂತ್ಸ್ ಇಟ್ಕೊಂಡು ಯಾರೋ ಒಬ್ಬರು ಒಗ್ಲಗಾರಕ್ಕೆ ಇಟ್ಕೊಂಡು ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೆ ವೋಟ್ ಬ್ಯಾಂಕ್ ಇಲ್ಲ ಅವ್ರಿಗೆ, ಇವ್ರಿಗೆ ವೋಟ್ ಬ್ಯಾಂಕ್ ಇದೆ. ಓಕೆ, ನೀವು ಹೇಳಿದ್ರಿ ರಕ್ಷಾರಾಮಯ್ಯ ಅವರು ಹೊಸ ಮುಖ ಅಂತ. ಬಟ್ ವಿಧಾನಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ ಪ್ರದೀಪ್ ಈಶ್ವರ್ ಅವರು ಕೂಡ ಹೊಸ ಮುಖ ಆಗಿತ್ತು. ಆ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲ್ತಾರೆ. ಪ್ರದೀಪ್ ಈಶ್ವರ್ ಏನು ಗೊತ್ತಾ, ಪ್ರದೀಪ್ ಈಶ್ವರ್ಗೆ ಸುಧಾಕರ್ ರೆಡ್ಡಿಗೆ ಸುಮಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಪ್ರದೀಪ್ ಈಶ್ವರು ಸುಧಾಕರ್ ರೆಡ್ಡಿಗೆ ಮಾಡಿದ್ರು. ಕೆಲವು ವಿಚಾರಗಳಲ್ಲಿ ಗೊಂದಲ ಆಗಿಬಿಟ್ಟು ಇಬ್ಬಾಗಾಗಿ ಪ್ರದೀಪ್ ಈಶ್ವರು ಸುಧಾಕರ್ ರೆಡ್ಡಿ ಏನೇನು ಮಾಡಿದ್ದಾರೆ, ಬೇರೆ ಬೇರೆ ಎಲ್ಲ ಪೇಪರ್ ಪ್ರೆಸ್ ಮೀಟ್ ಕೊಡೋದು, ಮಾಮೂಲಿ ಏನೇನು ವರ್ಚಸ್ಸಿದೆ ಅವ್ರು ಏನು ಮಾಡ್ತಾಯಿದ್ದಾರೆ ಎಲ್ಲ ಪಬ್ಲಿಕ್ಸ್ಗೆ ಮೀಡಿಯಾಗೆ ಎಲ್ಲ ಕೊಟ್ಕೊಂಡು ಬಂದರು. ಆದರೂ ಏನು ಗೊತ್ತಾ, ಪ್ರದೀಪ್ ಈಶ್ವರನ್ನು ಎಸ್ಟಾಬ್ಲಿಷ್ ಮಾಡಿದ್ದೆ ಸುಧಾಕರಿಂದನೇ ಇವತ್ತು ಗೆಲ್ಲಬೇಕು. ಪ್ರದೀಪ್ ಈಶ್ವರ್ ಮನೆಗೂ ಮಗನಾಗಿ ಇವಾಗ ಅವರು ಸರಳ ಸಜ್ಜನಿಕೆ ವಿತ್ ಅವ್ರ ಕೊಡುಗೆ ಏನಿಲ್ಲ. ಅಲ್ಲಿ ಪ್ರದೀಪ್ ಈಶ್ವರ್ ಕೊಡುಗೆ ಏನಿಲ್ಲ. ಅವರೇನು ನೀಟ್ ಅಕಾಡೆಮಿಯಲ್ಲಿ ಇದು ಮಾಡಿಕೊಂಡು ಏನು ಅಷ್ಟು ಜನ ಹುಡುಗರಿಗೆ ಲೈಫ್ ಕೊಟ್ಕೊಂಡು ಅಷ್ಟು ದುಡ್ಡು ಮಾಡಿಕೊಂಡು ಅವರೆಲ್ಲ ಒಂದು ಮೂಲೆಯಲ್ಲಿದ್ದರು. ಆದರೆ ಪ್ರದೀಪ್ ಈಶ್ವರನ್ನು ಎಸ್ಟಾಬ್ಲಿಷ್ ಮಾಡಿಸಿದ್ದೆ ನಮ್ಮ ಸುಧಾಕರ್. ಯಾಕಂದರೆ ಸುಧಾಕರ್ ಯಾವಾಗ ಅವನ ಮೇಲೆ ಬಿದ್ದರು ಜನ ಎಲ್ಲ ನೋಡ್ತಾಯಿದ್ರು.
ಯಾಕೆ ಈ ಮನುಷ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಟಾರ್ಗೆಟ್ ಮಾಡಬೇಕಾಗಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಗ್ರಾಮ ಪಂಚಾಯತ್ ಮೆಂಬರ್ನ ಕೇಳ್ತಾರೆ, ಜೆಡ್ ಪಿ ಮೆಂಬರ್ನ ಕೇಳ್ತಾರೆ, TPS ಮೆಂಬರ್ನ ಕೇಳ್ತಾರೆ, MLA ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲ ಕೆಲವು ಹಕ್ಕಿದೆ. ಇವರನ್ನು ಯಾಕೆ ಸುಮಾರು ಕೇಸುಗಳಲ್ಲಿ ಸಿಲುಕಿಸಿ ಇವರನ್ನು ಉದ್ದೇಶಪೂರ್ವಕ ಪೊಲೀಸರನ್ನು ವ್ಯವಸ್ಥೆಯನ್ನು ಇವರು ಬಿಗಿ ಅವರ ಹತೋಟಿಯಲ್ಲಿ ಇಟ್ಟುಕೊಂಡು ಇವರನ್ನು ಟಾರ್ಗೆಟ್ ಮಾಡಿ ಇವರನ್ನು ಸುಮಾರು ಕೇಸುಗಳಲ್ಲಿ ಇದು ಮಾಡ್ತಾ ಇದ್ದಾರೆ. ಹಿಂಗೆಲ್ಲ ಮಾಡಬಾರ್ದು, ಕಾನೂನು ಕೈಗೆ ತಗೋಬಾರ್ದು. ಇವರನ್ನು ಏನಾದರೂ ಮಾಡಿ ಈ ಸಲ ಸೋಲಿಸಲೇಬೇಕಂತ ಉದ್ದೇಶಪೂರ್ವಕವಾಗಿ ಸೋಲಿಸಿದ್ರು, ಜೊತೆಯಲ್ಲಿರೋರು ಸಹ. ಓಕೆ, ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತು JDS ಏನು ಮೈತ್ರಿ ಮಾಡ್ಕೊಂಡಿದೆ, ಸೊ ಇದು ಸುಧಾಕರ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಹೇಗೆ? ಜೊತೆಗೆ ಕೆಲವರಿಗೆ ಅಸಮಾಧಾನ ಇದೆ ಮೈತ್ರಿ ಬಗ್ಗೆ ಕಾರ್ಯಕರ್ತರಲ್ಲಿ, ಸೊ ಹಾಗಾಗಿ ರಕ್ಷಾರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ? ಇವಾಗ JDS BJP 100% ಇನ್ವಾಲ್ವ್ಮೆಂಟ್ ಆಗಲ್ಲ. ಯಾಕಂದರೆ JDS ಅವ್ರ ಥೀಮ್ಸೇ ಬೇರೆ. ಯಾಕಂದರೆ ಕೋಮುವಾದ ಪಕ್ಷವನ್ನು ವಿರೋಧಿಸಿಕೊಂಡು ಸುಮಾರು ರಾಮಕೃಷ್ಣ ಹೆಗಡೆ ಕಾಲದಿಂದ ಬಂದಿರುವುದು ಪಕ್ಷ ಕೋಮುವಾದವನ್ನು ವಿರೋಧಿಸಿಕೊಂಡು. ಆದರೆ ಈ ನಡುವೆ ಮಾತ್ರ ಕುಮಾರಸ್ವಾಮಿಗೆ ಸ್ವಲ್ಪ ಹಿನ್ನಡೆಯಾಗಿ ಕುಮಾರಸ್ವಾಮಿ ಜೊತೆಯಲ್ಲಿರುವವರು, ಯಾಕಂದರೆ ಅವರು ಕುಟುಂಬ ರಾಜಕಾರಣ ಆಗಿಬಿಟ್ಟು ಬೇರೆಯವ್ರಿಗೆ ಎಲ್ಲಿ ಸ್ಥಾನಮಾನ ಕೊಡಲಿಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, ಇವಾಗ ನಾವು ಏನಾದರೂ ಹೊಸದಾಗಿ ನಾವು ಬೇರೆ ಕಾಂಗ್ರೆಸ್ ಸೇರ್ಬಿಟ್ರು. ಅವ್ರ ಜೊತೆಲಿ ಕಾಂಗ್ರೆಸ್ಗೆ ಬೇರೆಯವರು ಚಲುವರಾಯ ಸ್ವಾಮಿ ಆಗಿರ್ಬೋದು, ಇನ್ನು ಬಾಲಕೃಷ್ಣ ಆಗಿರ್ಬೋದು, ಇನ್ನು ಅನೇಕ ಮುಖಂಡರು, ಒಳ್ಳೆ ಡೈನಾಮಿಕ್ ಲೀಡ್ರು ಇವರು ಆಗಿರ್ಬೋದು. ನಮ್ಮ ಮುಸ್ಲಿಂ ಯಾರು ಅವರು ನಾಯಕರು, ಜಮೀರ್ ಅಹಮದ್, ಆಮೇಲೆ ಇಬ್ರಾಹಿಂ ಆಗಿರ್ಬೋದು, ಒಳ್ಳೆ ಟೀಮ್ ಇತ್ತು ಅವರ ಜೊತೆಯಲ್ಲೇ. ಆದರೆ ಅವರು ಎಲ್ಲರನ್ನೂ ಕಲ್ಕೊಂಡ್ರು. ಮುಸ್ಲಿಮ್ಸ್ ವೋಟ್ ಬ್ಯಾಂಕು ಮೇಜರ್ ಆಗಿತ್ತು, ರೆಡ್ಡಿ ಕಮ್ಯುನಿಟಿ ಓಟು ಬ್ಯಾಂಕು ಮೇಜರ್ ಆಗಿತ್ತು. ಅದನ್ನೆಲ್ಲ ಕಲ್ಕೊಂಡ್ರು ಕುಮಾರಸ್ವಾಮಿ ಅವರು. ಯಾಕಂದರೆ ಅಲ್ಲಿ ಈಗ ಏನು ಕಾರ್ಯಕರ್ತರಿಗೆ ಅಸಮಾಧಾನ ಇದೆ, ಸೊ ಇದು ಹಾಗಾದರೆ ರಕ್ಷಾರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ? ಮೇಡಮ್, ಇವಾಗ ಅವ್ರೇನಾದ್ರು ಕೋಮುವಾದ ಪಕ್ಷವನ್ನು ಏನಾದರೂ 100% ವಿರೋಧ ಮಾಡಿದ್ರೆ JDS ನಾಯಕರು ಏನಿದ್ದಾರೆ ಅವರು 100% ರಕ್ಷಾರಾಮಯ್ಯಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಓಕೆ, ಅಂದರೆ ಕಾರ್ಯಕರ್ತರಿಗೆ ಏನಾದರೂ ಈ ಒಂದು ಮೈತ್ರಿ ಬಗ್ಗೆ ಅಸಮಾಧಾನ ಇದ್ದರೆ ರಕ್ಷಾರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇವಾಗ ಯಾಕಂದರೆ ಇವಾಗ ಮುಸ್ಲಿಮ್ಸ್ ಇದ್ದಾರೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಇವಾಗ ಕುರುವಾ ಕಮ್ಯುನಿಟಿ 100% ಸಿದ್ದರಾಮಯ್ಯ ಫಾಲೋಯರ್ಸು. ಸಿದ್ದರಾಮಯ್ಯನ ಬಿಟ್ಟು ಓಟ್ ಹೋಗೋಕ್ಕಾಗಲ್ಲ. ಬೇರೆಯವರು ಏನು ಈ ದೇಶದ ಬಗ್ಗೆ ಕುತೂಹಲ ಬಗ್ಗೆ ಇವಾಗ ಈ ಜಾತಿರಹಿತ ನಾವು ಹೋಗಬೇಕು. ಇವ್ರು ಏನಾದರೂ ಪೂಜೆ ಪುನಸ್ಕಾರ, ಗುಡಿ ಗೋಪುರ ಅದು ಇದು ಇಟ್ಕೊಂಡು ರಾಮ ಕೃಷ್ಣ ಅಂದ್ಕೊಂಡು ಇವ್ರು ಏನು ಮಾಡ್ತಾರೆ, ಜಾತಿಗಳ ಮಧ್ಯೆ ವಿಷಬೀಜ ಇಡ್ತಾ ಇದ್ದಾರೆ BJP ಅವರು. ಅದು ಅವ್ರ ಮಕ್ಕಳು 100% BJP ಯಾರು ಅಡ್ವಾಣಿ ದೊಡ್ಡ ನಾಯಕರು ಇರ್ಬೋದು, ಅವ್ರ ಮಕ್ಕಳು ಯಾರೂ ಹೋರಾಟ ಮಾಡಲ್ಲ. ಸಾಮಾನ್ಯ ಜನರಿಗೆ ಎತ್ತುಗಟ್ಟಿ ಪಾಪ ಅವರು ಜಾತಿಗಳ ಮಧ್ಯೆ ಕಲಹ ಇಟ್ಟು ಗಲಾಟೆಗಳು ಮಾಡಿಸಿ ಇವೆಲ್ಲ ಮಾಡಿಸಿರುವುದು ಇವಾಗ ಎಲ್ಲರಿಗೂ ಮನವರಿಕೆ ಆಗ್ತಾಯಿದೆ. ಯಾಕಂದರೆ ಅವರಿಂದ ನಾವು ಯಾಕೆ ಸಾಯಬೇಕು, ನಮ್ಮ ಮಕ್ಕಳು ಯಾಕೆ ಸಾಯಬೇಕು, ಬಡವ್ರ ಮಕ್ಕಳು ಯಾಕೆ ಇದು ಮಾಡಬೇಕು ಅಂತ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ಅದೇನಾದರೂ ವರ್ಕೌಟ್ ಆದರೆ BJP 100% ಸೋಲುತ್ತೆ. ಓಕೆ, ಈಗ ಸ್ಟೇಟಲ್ಲಿ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ, ಜೊತೆಗೆ 5 ಗ್ಯಾರಂಟಿಗಳನ್ನ ತಂದಿದ್ದಾರೆ. ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 136 ಸೀಟ್ಗಳು ಬಂದಿತ್ತು. ಸೊ ಹಾಗಾದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು, ಮೈತ್ರಿ ಅಭ್ಯರ್ಥಿ ಎಷ್ಟು ವಿನ್ ಆಗ್ಬೋದು ಸರ್? ಇವಾಗ ಕಾಂಗ್ರೆಸ್ ಏನಾಗುತ್ತೆ ಮೇಡಮ್, BJP ಅವರು ಗೌರ್ಮೆಂಟ್ ಇದ್ದಾಗ ಎಲ್ಲ ಸ್ಕೀಮ್ಗಳಲ್ಲೂ ಎಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಗಿರ್ಬೋದು, ಬೇರೆ ಕಮ್ಯುನಿಟಿ ಆಗಿರ್ಬೋದು, ಎಲ್ಲ ಕಮ್ಯುನಿಟಿ ಏನು ಸ್ಕೀಮ್ಸ್ ಇತ್ತು ಎಲ್ಲ ಕಟ್ ಮಾಡಿಬಿಟ್ಟಿದ್ರು. ಎಲ್ಲ ಇದರಲ್ಲೂ ನಮ್ಮ ಸಮಾಜ ಅಂಬೇಡ್ಕರ್ ನಿಗಮ ಆಗಿರ್ಬೋದು, ದೇವರಾದರ್ಸ್ ನಿಗಮ ಆಗಿರ್ಬೋದು, ಮುಸ್ಲಿಮ್ಸ್ ಕಮಿಟಿ ನಿಗಮ ಆಗಿರ್ಬೋದು, ಎಲ್ಲ ನಿಗಮಗಳಲ್ಲೂ ಏನೇನು ಭಾಗ್ಯಗಳು ಕೊಟ್ಟಿದ್ರು ಸಿದ್ದರಾಮಯ್ಯ ಅವಧಿಯಲ್ಲೇ ಎಲ್ಲ ಕಟ್ ಮಾಡಿದ್ರು. ಅದೆಲ್ಲ ನೋಡ್ತಾಯಿದ್ರು ಸಾಮಾನ್ಯ ಜನ. ಇವಾಗ BJP ಗೌರ್ಮೆಂಟಲ್ಲಿ ಏನೇನು ನಡೀತಾ ಇದೆ, BJPಗೆ ಆಗಬೇಕಾ ಬೇಡವಾ? ಇವಾಗ ಅಕ್ಕಿ ತೆಗೆದಾಕಿದ್ರು, ಇನ್ನೊಂದು ತೆಗೆದಾಕಿದ್ರು. ಅವರೆಲ್ಲ ಬಡವ್ರ ಮೇಲೆ ಬಡವ್ರಿಗೆ ಏನೇನು ಸೌಲಭ್ಯ ಬರ್ತಾಯಿದೆ ಎಲ್ಲ ಕಟ್ ಮಾಡಿದ್ರು. ಅದಕ್ಕೆ ಕಾಂಗ್ರೆಸ್ ಏನು ಮಾಡ್ತು, ಮಾಮೂಲಿ ಎಲ್ಲ ಅವ್ರಿಗೆ ಬಡವ್ರಿಗೆ ಏನೇನು ಸೇರಬೇಕು ಆ ಸ್ಕೀಮ್ಗಳಿಟ್ರು. ಹಾಗಾದ್ರೆ ಎಷ್ಟು ಸೀಟ್ ಬರ್ಬೋದು ಸರ್? ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು 28ರಲ್ಲಿ, BJP ಮತ್ತು JDS ಮೈತ್ರಿಗೆ ಎಷ್ಟು ಬರ್ಬೋದು? ಮೇಡಮ್, ಇವಾಗ ಇಲ್ಲಿ 100% ಏನಾದರೂ ಕೋಮುವಾದ ಏನಾದರೂ ವರ್ಕೌಟ್ ಆಗಲಿಲ್ಲ ಅಂದರೆ 100% ಕಾಂಗ್ರೆಸ್ ಮೇಜರ್ ಆಗಿರುತ್ತೆ ಈ ಕರ್ನಾಟಕದಲ್ಲಿ. ಎಷ್ಟು ಬರ್ಬೋದು ಸರ್? ಬಿಟ್ಟು ಈ ಭಾಗದಲ್ಲೆಲ್ಲ ಮೇಜರ್ ಆಗಿ ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಅಲ್ಲ ಇದೆಯಾ ಹಾಗಾದ್ರೆ? 100% ಇದೆ. ಯಾಕಂದ್ರೆ ಸಾಮಾನ್ಯ ಜನರಿಗೆ ಇವಾಗ 2000 ಎಲ್ಲ ಒಂದು ಫ್ಯಾಮಿಲಿಗೆ ಬೀಳ್ತಾ ಇದೆ. ಆಮೇಲೆ ಬಸ್ಸು ಇವಾಗ ಧರ್ಮಸ್ಥಳ ಕಂಚಿ ಕಾಲಿಸ್ರಿ ಯಾರೂ ನೋಡಿಲ್ಲ. ಇವಾಗ ಕಾಮನ್ ಪೀಪಲ್ ಕೂಡ ಇವತ್ತು ಮಾಮೂಲಿ ಕೂಲಿಗೆ ಹೋಗೋರೆಲ್ಲ ಇವಾಗ ಬಸ್ಸುಗಳಲ್ಲಿ ಫ್ರೀಯಾಗಿ ಹೋಗ್ತಾ ಇದ್ದಾರೆ. ಎಲ್ಲ ಪ್ರವಾಸಿ ಮಂದಿರಗಳು ನೋಡ್ಕೊಂಡು ಅವ್ರ ಮಕ್ಕಳು ಸಹ ಕಳಿಸಿಲ್ಲ ಅವ್ರಿಗೆ.
ಅದೆಲ್ಲ ಕಾಮನ್ ಪೀಪಲ್ ಎಲ್ಲ ವರ್ಕೌಟ್ ಮಾಡೋದು, ಎಲ್ಲ ಟೀ ಅಂಗಡಿ ಹತ್ರ ಮನೆಗಳ ಹತ್ರ ಡಿಸ್ಕಸ್ ಮಾಡೋದು, ಮಾಮೂಲಿ ಹೆಂಗಸರೆಲ್ಲ ಸೇರ್ತಾರಲ್ಲ ಅದೆಲ್ಲ ಸೇರುವಾಗ 100% ಅಯ್ಯೋ ಸಿದ್ದರಾಮಯ್ಯ ಸಾಹೇಬರು ನಮಗೆಲ್ಲ ಇದು ಮಾಡ್ತಾರೆ, 2,000 ಬೀಳುತ್ತೆ, ಆಮೇಲೆ ಪೆನ್ಷನ್ ಬೀಳುತ್ತೆ, ಆಮೇಲೆ ಅಕ್ಕಿ ಕೊಡ್ತಾರೆ, ನಮಗೆಲ್ಲ ಒಳ್ಳೆ ನಮಗೆ ಮನೆಗಳಿಗೆ ಸೇರ್ತಾ ಇದೆ, ನಾವು ಅಂಥವ್ರನ್ನ ಬಿಟ್ಟು ಬೇರೆಯವ್ರಿಗೆ ಯಾಕೆ ಓಟ್ ಹಾಕಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇವಾಗ ಎಲ್ಲ ಡಿಸ್ಕಸ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಒಳ್ಳೆ ಲೀಡ್ರು, ಯಾಕಂದರೆ ಈ ದೇಶಕ್ಕೆ ಈ ಪ್ರಾಣ ಬಿಟ್ಟಿರುವ ಫ್ಯಾಮಿಲಿ ಅವರು, ಅವ್ರ ಬಗ್ಗೆ ನಾವು ಮಾತಾಡುವ ಅರ್ಹತೆಯೂ ಇಲ್ಲ ನಮ್ಗೆ. ಯಾಕಂದರೆ ಈ ದೇಶಕ್ಕೆ ಪ್ರಾಣ ಆದರೆ ಅವರ ಅಜ್ಜಿ ಆಗಿರ್ಬೋದು, ಅವರ ಅಪ್ಪ ಆಗಿರ್ಬೋದು, ತ್ಯಾಗ ಬಲಿದಾನ ಮಾಡಿರೋರು. ಇನ್ಯಾರೂ ಪಕ್ಷಕ್ಕೋಸ್ಕರ, ಪಾರ್ಟಿಗೋಸ್ಕರ, ಜನರಿಗೋಸ್ಕರ ಯಾರೂ ಪ್ರಾಣತ್ಯಾಗ ಮಾಡಿಲ್ಲ. ಇವತ್ತು ರಾಹುಲ್ ಗಾಂಧಿ ಏನಂದರೆ, ರಾಹುಲ್ ಗಾಂಧಿಗೆ ಒಂದು ಡೈನಾಮಿಕ್ ಪವರ್ ಅಂದರೆ ಏನಂದರೆ ಅವ್ರ ಬಗ್ಗೆ ಯುವಕರಿಗಿದೆ, ಮಾಮೂಲಿ ಸ್ವಲ್ಪ ಏಜ್ ಆಗಿರೋರಿಗೆ ಅವ್ರ ಮೇಲೆ ಕೆಲವರಿಗೆ ನಂಬಿಕೆ ಇಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಅವರು ಒಳ್ಳೆ ಮಾತುಗಾರ, ಕಲೆಗಾರ. ಅವ್ರಿಗೆ ಏನೇನು ಮೋಟಿವೇಶನ್ ಮಾಡಬೇಕು. ಇವಾಗ ಸ್ವಿಸ್ ಬ್ಯಾಂಕಲ್ಲಿರುವ ದುಡ್ಡು ನಿಮ್ಗೆ 15 ಲಕ್ಷ 30 ಲಕ್ಷ ಏನೋ ಆಗ್ತೀನಿ ಅಂತ ಆಶ್ವಾಸನೆ ಕೊಟ್ಟರು. ಏನೇನು ಸ್ಕೀಮ್ ಮಾಡ್ತೀನಿ, ಉದ್ಯೋಗ ಕೊಡ್ತೀನಿ, ಏನೇನು ಭರವಸೆ ಕೊಟ್ಟರು, ಆ ಭರವಸೆ ಮೇಲೆ ಯುವಕರು, ವಿದ್ಯಾರ್ಥಿಗಳು, ಬೇರೆ ಕಾಮನ್ ಪೀಪಲ್ ಎಲ್ಲ ಯೋಚನೆ ಮಾಡಿ ಏನೋ ಒಂದು ಸಲ ನೋಡೋಣ ಅಂತ ಅವಕಾಶ ಕೊಟ್ಟರು. ಆದರೆ ನರೇಂದ್ರ ಮೋದಿ 100% ಎಸ್ಟಾಬ್ಲಿಷ್ ಸ್ಕೀಮ್ಸ್ ಏನು ಮಾಡಿಲ್ಲ. ಈಗ ಬಾಗೇಪಲ್ಲಿ ಬಗ್ಗೆ ಮಾತನಾಡೋದಾದ್ರೆ, ಇಲ್ಲಿನ MLA ಕಾಂಗ್ರೆಸ್ನವರು ಸುಬ್ಬಾರೆಡ್ಡಿ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ಮೇಡಮ್, ಇವಾಗ ಏನೇನು ಬೇಕೋ ಎಲ್ಲ 100% ಸರ್ಕಾರದ ಲೆವೆಲಲ್ಲಿ ಏನು ಬರುತ್ತೋ ಅದು ಮಾತ್ರ ತಗೊಂಡು ಬರ್ತಾರಂತೆ. ಆದರೆ ಹೆಚ್ಚುವರಿ ಅಮೌಂಟ್ ತಗೊಂಡು ಬರೋದಕ್ಕೆ ಅವ್ರಿಗೆ ಪಾಪ ಸೆಷನ್ನಲ್ಲೇ ಶ್ರೀರಾಮ್ ರೆಡ್ಡಿ ಇದ್ದರು. ಶ್ರೀರಾಮ್ ರೆಡ್ಡಿ ಇದ್ದಾಗ ಅವ್ರದ್ದೇ ಒಂದು ಅಲೆ ಇತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ. ಬಾಗೇಪಲ್ಲಿ ಗೊತ್ತಿದ್ದು ಶ್ರೀರಾಮ್ ರೆಡ್ಡಿ ಅವರಿಂದ. ಬಾಗೇಪಲ್ಲಿ ಕ್ಷೇತ್ರ ಇದೆ ಅಂತ ಇಡೀ ಕರ್ನಾಟಕದ ಮೂಲೆಯಲ್ಲೂ ಗೊತ್ತಾಗಿದ್ದು ಜಿ ವಿ ಶ್ರೀರಾಮ್ ರೆಡ್ಡಿ ಬದುಕಿದ್ದಾಗ. ಯಾಕಂದರೆ ನಾನು ಜಿ ಶ್ರೀರಾಮ್ ರೆಡ್ಡಿಗೆ ಓಟ್ ಹಾಕಿಲ್ಲ, ಹಾಗಾದರೆ ಅವ್ರ ಅಭಿಮಾನಿ. ಯಾಕಂದ್ರೆ ನಾನು ಕಾಂಗ್ರೆಸ್ಗೆ ಮತ ಆಗ್ತಾ ಇದ್ದದ್ದು. ಅಂದರೆ ಜಿ ವಿ ಶ್ರೀರಾಮ್ ರೆಡ್ಡಿ ಇದ್ದಾಗ ಡಬಲ್ ರೋಡ್, IT ಕಾಲೇಜ್, ಬಸ್ ಡಿಪೋ ಆಗಿರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್, ನಮ್ಮ ಹುಡುಗರು ಹೋಗ್ಬೇಕಂದ್ರೆ ಎಲ್ಲೆಲ್ಲೋ ಹೋಗ್ಬೇಕಾಗಿತ್ತು. ಎಲ್ಲ ಮೇಜರ್ ಅಂಡಮಾನ್ ಡ್ಯಾಮ್ ಆಗಿರ್ಬೋದು, ಚಿತ್ರಾವತಿ ಸಂಪಂಗಿನೂ ಇವರು ಮಾಡಿಸಿದ್ದು. ಆದರೆ ಅವರು ಕಣ್ಣಕ್ಕೆ ಕಾಣಿಸೋ ವರ್ಕ್ಗಳೆಲ್ಲ ಮಾಡಿರೋದು ಜಿ ವಿ ಶ್ರೀರಾಮ್ ರೆಡ್ಡಿ ಕಾಲದಲ್ಲೇ. ಆದರೆ ಸುಬ್ಬಾರೆಡ್ಡಿ ಕಾಲದಲ್ಲಿ ಯಾವುದು 100% ಕಣ್ಣಕ್ಕೆ ಕಾಣುವುದು, ಈ ಯುವಕರಿಗೆ ಏನಾದರೂ ಉಪಯೋಗ ಆಗುವ ಕೆಲಸಗಳು ಎಲ್ಲೂ ಮಾಡಿಲ್ಲ. ಈಗ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದಾಗಿ ಶಾಸಕರಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಅನುದಾನ 100% ಬಿಡುಗಡೆ ಆಗ್ತಾಯಿದೆ ಮೇಡಮ್. ಇವಾಗ ಏನು ಬರಬೇಕೋ ಇವರು ಈ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಜನಗೂಡು ವರದಿ ಪ್ರಕಾರ ಹಿಂದುಳಿದ ತಾಲೂಕು, ಇದಕ್ಕೆ ಹೆಚ್ಚುವರಿ ಅಮೌಂಟ್ ಕೊಡಬೇಕು. ಇದಕ್ಕೆ 100% ಇಲ್ಲಿ ಎಲ್ಲ ಯುವಕರು, ಇಲ್ಲಿ ಆಂಧ್ರದ ಗಡಿ ನೆಂಟಿರುವುದು, ಇಲ್ಲಿ ಯಥೇಚ್ಛವಾಗಿ ಯುವಕರೆಲ್ಲ ಬೆಳೆಸಬೇಕು, ಒಳ್ಳೆ ಸ್ಕೀಮ್ಸ್ ಮಾಡಬೇಕು. ಅವ್ರಿಗೆಲ್ಲ ಟೈಲರಿಂಗ್ ಆಗಿರ್ಬೋದು, ಒಂದು ಕೈಗಾರಿಕೀಕರಣ ಆಗಿರ್ಬೋದು, ಏನೇನು ಎಸ್ಟಾಬ್ಲಿಷ್ ಮಾಡಬೇಕು ಅದು ಯಾರೂ ಮಾಡ್ತಾಯಿಲ್ಲ. ಮಾತುಗಳು ಹೇಳ್ತಾರೆ ಎಲೆಕ್ಷನ್ನಲ್ಲೇ, ಯಾರೂ ಮಾಡ್ತಾಯಿಲ್ಲ. ನಾವು ಅದಕ್ಕೆ ವಿರೋಧ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷನೇ ನಾವು 100% ಅವ್ರಿಗೆ ವಿರೋಧ ಮಾಡ್ಕೊಂಡು ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ನ ಹಾಕ್ಸಿದ್ವು ನಾವು ಮಿಥುನ್ ರೆಡ್ಡಿಗೆ. ನಾವು ಯಾಕಂದರೆ ಅವ್ರು ಇರಲಿಲ್ಲ, ಹೊರಟೋದ್ರು. ನಾವು ಒಳ್ಳೆ ಕೆಲಸ ಮಾಡಿದ್ವು. ಅವರು ನಿಂತಿದ್ರೆ ಅದ್ರ ಕಥೆನೇ ಬೇರೆ ಇತ್ತು. ಹಿಂಗಾಗಿದೆ ಮೇಡಮ್.